ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಇವತ್ತಿನ ಒಂದು ಸಂಚಿಕೆ ರೋಚಕವಾಗಿ ನಡೀತಾ ಇದೆ. ಏಕೆ ಅಂತಂದರೆ ದೀಪಾ ಅವರೇ ದಿಶಾ ಅನ್ನೋ ಸತ್ಯ ಗೊತ್ತಾಗುತ್ತೆ. ಹಾಗೆ ಚಿರು ಅವರು ದೀಪಾನ ಒಪ್ಕೊಂಡು ಸಂಸಾರ ಕೂಡ ಶುರು ಮಾಡ್ತಾರೆ. ಹಾಗೆ ಈ ಕಡೆ ಕನ್ನಿಕಾ ಕೂಡ ನರಸಿಂಹನ ಬಾಳ್ನಲ್ಲಿ ಮತ್ತೆ ರೀ ಎಂಟ್ರಿ ಆಗ್ತಾರೆ. ಇದನ್ನೆಲ್ಲನೂ ಕೂಡ ನೀವು ನೋಡಬೇಕು ಅಂತ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾರಂತ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಚಿರುಗೆ ಆಲ್ರೆಡಿ ಗೊತ್ತಿರುತ್ತೆ ದೀಪಾ ಅವರೇ ದಿಶಾ ಅನ್ನೋ ಸತ್ಯ. ಇದು ಯಾವುದೇ ಕಾರಣಕ್ಕೂ ಕೂಡ ಇವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಅವರು ಎಲ್ಲ ಪ್ಲ್ಯಾನ್ಗಳನ್ನ ಕೂಡ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ. ಬಟ್ ಈ ಕಡೆ ಸಂಜನಾ ಅವರು ಕೂಡ ಹೇಗಾದರೂ ಮಾಡಿ ನಾನು ನರಸಿಂಹನ ಚೆನ್ನಾಗಿ ಪಾಸ್ ಮಾಡಿಸ್ಬೇಕು, ಹಾಗೆ ಹೇಗಾದರೂ ಮಾಡಿ ಟ್ಯೂಷನ್ ಮಾಡೋ ರೀತಿ ಯಾರನ್ನಾದ್ರೂ ಕೂಡ ಕರ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ಕನ್ನಿಕಾಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಕನ್ನಿಕಾ ಕೂಡ ಹೌದು, ನಾನು ಕೂಡ ಅದೇ ಅಂದ್ಕೊಂಡಿದ್ದೆ, ನಾನು ಮತ್ತೆ ನರಸಿಂಹನ ಬಾಳಲ್ಲಿ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ, ಏನಾದರೂ ಪ್ಲ್ಯಾನ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರ ಹೆಂಡತಿನೇ ಈ ರೀತಿ ನನಗೆ ಕಾಲ್ ಮಾಡಿ ಕರೆಯೋ ಹಾಗಾಯಿತು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅವ್ರ ಮನಸ್ಸಿನಲ್ಲೇ ಅನ್ಕೊತಾ ಇರ್ತಾರೆ, ನರಸಿಂಹ ನೋಡು ನಾನು ನಿನ್ನ ಬಾಳಲ್ಲಿ ಹೇಗೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಸ್ಕೆಚ್ ಹಾಕ್ಕೊತಾ ಇರ್ತಾರೆ. ಹಾಗೆ ಸಂಜನಾ ಅವ್ರು ಕೂಡ ಕನಿಕಾನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ತಕ್ಷಣ ಅವ್ರ ಮಾವನಿಗೆ ಕೂಡ ಪರಿಚಯ ಮಾಡ್ತಾರೆ. ನೋಡಿ ಮಾವ, ಇವರನ್ನು ನಾನು ನಿಮ್ಮ ಮಗನ ಟ್ಯೂಷನ್ಗೆ ಪಾಠ ಮಾಡೋದಕ್ಕೆ ಅಂತಲೇ ಕರ್ಕೊಂಡು ಬಂದಿದ್ದೀನಿ. ಏಕೆ ಅಂತಂದರೆ ನರಸಿಂಹ ಈ ಬಾರಿ ಚೆನ್ನಾಗಿ ಓದಿ ಪಾಸ್ ಮಾಡಬೇಕು ಅನ್ನೋ ಒಂದು ನನಗೆ ಆಸೆ ಇದೆ, ಅವ್ರು ಒಳ್ಳೆ ಆಫೀಸರ್ ಆಗಬೇಕು, ಆ ಒಂದು ಆಸೆಗೋಸ್ಕರ ನಾನು ಇವರನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ನಿಮ್ಗೇನೂ ಕೂಡ ಏನೂ ತೊಂದರೆ ಇಲ್ಲ ಅಂತ ಅಂದರೆ ನಾನು ಇವರನ್ನು ಇಲ್ಲೇ ಇರೋ ಹಾಗೆ ಮಾಡಲಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ವತ್ಸಲ ಹಾಗೆ ಜೈರಾಮ್ ಹೇಳ್ತಾರೆ, ಹೌದು ನೀನು ಮಾಡ್ತಿರೋದು ಎಲ್ಲನೂ ಕೂಡ ಸರಿಯಾಗೇ ಇದೆ, ಅದು ಅಲ್ಲದೆ ನೀನು ನನ್ನ ಮಗನ ಮೇಲೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಾ ಇದೆಯಾ ಅಂತ ಅಂದಮೇಲೆ ನಾವು ಇಷ್ಟು ಮಾಡದೇ ಇದ್ರೆ ಹೇಗಮ್ಮ ಸಾಧ್ಯ? ನೀನು ನನ್ನ ಮಗನ ಒಳ್ಳೇದಕ್ಕೋಸ್ಕರ ತಾನೇ ಈ ಹುಡುಗಿನ ಕರ್ಕೊಂಡು ಬಂದಿರೋದು ಅಂತ ಅಂದ್ಬಿಟ್ಟು ಜೈರಾಮ್ ಕೂಡ ಹೇಳ್ತಾರೆ. ಈ ಕಡೆ ಜೈರಾಮು ಕನಿಕಾನ ನೋಡ್ಬಿಟ್ಟು, ನೋಡು ಕನಿಕಾ ನೀನು ತುಂಬಾ ಚೆನ್ನಾಗಿದ್ಯಾ, ಹಾಗೆ ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇರುತ್ತೆ ನನ್ನ ದೀಪ ಅಂತ ಅನ್ನಿಸ್ತಾ ಇರುತ್ತೆ. ಏಕೆ ಅಂತಂದರೆ ನನ್ನ ಮಗಳು ಕೂಡ ಟೇಟ್ ನಿನ್ನ ಥರನೇ ಇದ್ಲು, ಲಕ್ಷಣವಾಗಿದ್ಲು ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಕನಿಕಾ ಹೌದಾ ಆಯಿತು, ನನ್ನನ್ನು ಕೂಡ ನಿಮ್ಮ ಮಗಳೇ ಅಂತ ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿ ಫೇಕಾಗಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಸಂಜನಾಗೆ ಏನು ಕೂಡ ಗೊತ್ತೇ ಇರೋದಿಲ್ಲ. ಬಟ್ ಇವಾಗ ಗುರು ಅವರು ಸ್ವಲ್ಪ ಹಠ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ ಅವರಿಗೆ ಚಿರು ಕೂಡ ನೆನಪಾಗ್ತಾ ಇರ್ತಾರೆ. ಚಿರುನ ನೆನೆಸ್ಕೊತಾ ತುಂಬಾ ಕಿರ್ಚಾಡ್ತಾ ಇರ್ತಾರೆ. ಇದನ್ನು ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ ಜೈರಾಮ್ಗೆ, ಯಾಕೆ ಈ ರೀತಿ ಆಡ್ತಾ ಇದ್ದಾರಲ್ಲ, ನೋಡಿದ್ರೆ ಇವರು ದೊಡ್ಡ ಮನೆಯವ್ರು ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ, ಆದರೆ ಇವಾಗ ಇವ್ರಿಗೆ ಹೇಗೆ ನೆನಪನ್ನು ಮತ್ತೆ ತರಿಸೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ಸಂಜನಾ ನೀವೇನು ವರಿ ಮಾಡಿಬಿಡಿ ಮಾವ, ಇವರನ್ನು ಹುಷಾರು ಮಾಡೋ ರೀತಿ ನಾನು ಕೂಡ ಮಾಡ್ತೀನಿ. ಏಕೆ ಅಂತಂದರೆ ಇವ್ರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದರೆ, ಅದು ಅಲ್ಲದೆ ಇವರನ್ನು ಕರ್ಕೊಂಡು ಬಂದಿರೋದು ನನ್ನ ಗಂಡನಿಗೋಸ್ಕರ ನಾನು ಏನಾದರೂ ಮಾಡೇ ಮಾಡ್ತೀನಿ, ಅವ್ರು ಇಷ್ಟ ಅಂತ ನಾನು ನಡ್ಕೊಳ್ತೀನಿ. ಹಿಂದೆ ಎಲ್ಲ ನಾನು ನರಸಿಂಹನ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ, ತಕ್ಕಂತೆ ನಾನು ಹೆಂಡತಿಯಾಗಿ ನಡ್ಕೊಂಡಿಲ್ಲ, ಆದರೆ ಇವಾಗಲಾದರೂ ಕೂಡ ನಾನು ಹೆಂಡತಿಯಾಗಿ ನಡ್ಕೊಳ್ಳೇಬೇಕು, ನಾನು ಅವ್ರ ಪ್ರೀತಿ ಪಡ್ಕೊಳ್ಳೇಬೇಕು, ಅದಕ್ಕೋಸ್ಕರ ಏನಾದರೂ ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇದನ್ನು ನೋಡಿ ಜೈರಾಮ್ ಒಂದ್ಸಲ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಸಂಜನಾ ಅವರು ಅವ್ರ ತಂದೆ ಹತ್ರ ಹೋಗ್ಬಿಟ್ಟು, ನೋಡಿ ಡ್ಯಾಡ್ ನೀವು ಈ ರೀತಿ ತಪ್ಪು ಮಾಡೋದು ತಪ್ಪಾಗ್ಬಿಡುತ್ತೆ, ಏಕೆ ಅಂತ ಅಂದರೆ ಈ ಬಾರಿ ನನ್ನ ಗಂಡ ಚೆನ್ನಾಗಿ ಓದಿ ಬರೆದು ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ, ಅದರಲ್ಲಿ ಏನಾದರೂ ನೀವು ತಕರಾರು ಮಾಡಿದ್ರೆ ನಾನು ಸುಮ್ಮನೆ ಕೂರೋದಿಲ್ಲ, ನಿಮ್ಮ ರಿಟೈರ್ಡ್ ಲೈಫ್ ಹತ್ರ ಬರ್ತಾ ಇದೆ, ನೀವು ಹೇಗಾದರೂ ಮಾಡಿ ಅದನ್ನು ಹೇಗೆ ನೀವು ಅನುಭವಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ನೀವು ನನ್ನ ಗಂಡನಿಗೆ ಬೆಲೆ ಕೊಡೋದಾದರೆ ಮಾತ್ರ ನನ್ನನ್ನು ಇನ್ವೈಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇದನ್ನು ನೋಡಿ ಅವ್ರ ತಂದೆ ತುಂಬಾ ಕೋಪಗೊಳ್ತಾರೆ, ಯಾಕೆ ಈ ರೀತಿ ನಡ್ಕೊಳ್ತಾ ಇದೆಯಾ ನೀನು, ಅದು ಅಲ್ಲದೆ ನಿನ್ನ ಗಂಡನ ಹತ್ರ ಏನಿದೆ ಅಂತ ಈ ರೀತಿ ಆಡ್ತಾ ಇದೆಯಾ, ಆ ಲೋ ಕ್ಲಾಸ್ ಗಂಡನ ಹತ್ರ ನೀನು ಬಿಟ್ಬಿಟ್ಟು ನನ್ನ ಹತ್ರ ಬಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಸಂಜನೆ ಹೇಳ್ತಾರೆ, ನನ್ನ ಗಂಡ ಬಡವನಾಗಿರ್ಬೋದು, ಆದರೆ ಅವನ ಪ್ರೀತಿಯಲ್ಲಿ ಕೊರತೆ ಅನ್ನೋದೇ ಇಲ್ಲ, ನೀವು ನನ್ನ ಗಂಡನಿಗೆ ಬೆಲೆ ಕೊಟ್ಟರೆ ಮಾತ್ರ ನಾನು ನಿಮ್ಮ ಮನೆಗೆ ಬಾಗಿಲಿಗೆ ಬರೋದು ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಅವ್ರ ತಂದೆ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಕನಿಕಾ ತುಂಬಾ ಸ್ಕೆಚ್ ಹಾಕ್ಕೊಳ್ತಾ ಇರ್ತಾರೆ. ಆದರೆ ತಕ್ಷಣ ನರಸಿಂಹ ಅವರು ಬಂದೇ ಬಿಡ್ತಾರೆ. ನರಸಿಂಹ ಬಂದ ತಕ್ಷಣ ಕನಿಕಾನ ನೋಡಿ ಆಶ್ಚರ್ಯ ಆಗ್ತಾ ಇರುತ್ತೆ, ಏನಿದು ಇವ್ರು ಇಲ್ಲಿಗೆ ಬಂದುಬಿಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು ಶಾಕ್ ಆಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈ ಕಡೆ ದಿಶಾ ಅವರು ಮಾಡಿರೋವಂಥ ಕುತಂತ್ರಗಳನ್ನ ಹೇಗಾದರೂ ಮಾಡಿ ನಾನು ಕಂಡು ಹಿಡಿಬೇಕು, ಅವ್ರ ಬಾಯಿಂದಲೇ ಎಲ್ಲ ಉತ್ತರನೂ ಕೂಡ ನಾನು ಪಡ್ಕೊಬೇಕು ಅಂತ ಅಂದ್ಬಿಟ್ಟು ಚಿರು ಅವರು ದೊಡ್ಡ ಪ್ಲ್ಯಾನ್ ಕೂಡ ಮಾಡಿರ್ತಾರೆ. ಅದೇ ರೀತಿ ದೀಪಾ ಅವರು ಹೋಗಿ ವಾಶ್ರೂಮ್ಗೆ ಹೋಗಿಬಿಟ್ಟು ಮುಖವನ್ನೆಲ್ಲ ಕೂಡ ವಾಶ್ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿದ್ದ ಚಿರು ಕೂಡ ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಚಿರು ಅವರು ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ಇದು ದಿಶಾಗೆ ಗೊತ್ತಾಗ್ತಾನೆ ಇರೋದಿಲ್ಲ. ಅವ್ರ ಕಣ್ಣಲ್ಲಿ ಹಾಕ್ಕೊಂಡಿದ್ದಂಥ ಒಂದು ಲಿಂಕ್ಸನ್ನು ಅವರು ಪಕ್ಕಕ್ಕೆ ಇಡ್ತಾರೆ. ಅದನ್ನು ನೋಡಿ ತುಂಬಾ ಶಾಕ್ ಆಗ್ತಾರೆ.
ಚಿರು ಅವರು ಅವರನ್ನು ಮತ್ತೆ ಮತ್ತೆ ನೋಡ್ತಾನೆ ಇರ್ತಾರೆ. ಈ ಕಡೆ ದೀಪ ಅವರು ಲೆನ್ಸನ್ನು ಇಟ್ಟಿದ ತಕ್ಷಣ ಅವ್ರಿಗೆ ಕಣ್ಣು ಕಾಣಿಸ್ತಾ ಇರೋದಿಲ್ಲ. ಹಾಗೆ ಅವ್ರ ಮುಖವನ್ನೆಲ್ಲ ಕೂಡ ವಾಶ್ ಮಾಡ್ಕೊಳ್ಳೋದು ಬೇಕಾದರೆ ಅವರು ಹಾಕ್ಕೊಂಡಿದ್ದ ಮೇಕಪ್ ಎಲ್ಲವೂ ಕೂಡ ರಿಮೂವ್ ಆಗ್ತಾ ಇರುತ್ತೆ. ಇದನ್ನ ನೋಡಿ ಆಶ್ಚರ್ಯ ಆಗುತ್ತೆ. ಹೌದಾ, ಮೇಕಪ್ ಎಲ್ಲ ಕೂಡ ಹೋಗ್ತಾ ಇದೆ, ಅದಲ್ಲದೆ ನನ್ನ ಪೂಜೆಗೆ ಮತ್ತೆ ಹೋಗಬೇಕು, ಏನಾದರೂ ಮೇಕಪ್ ಹೊರಟೋದ್ರೆ ನನ್ನನ್ನು ಕಣ್ಣು ಹಿಡಿದ್ಬಿಟ್ಟಿರ್ತಾರೆ. ಅದು ಅಲ್ಲದೆ ನನ್ನ ಹಸ್ಬೆಂಡ್ಗೆ ತುಂಬಾ ನನ್ನ ಮೇಲೆ ಡೌಟ್ ಶುರುವಾಗ್ಬಿಟ್ಟಿದೆ. ಈ ರೀತಿ ಹೋದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ತಕ್ಷಣ ಅವ್ರು ಲೆನ್ಸನ್ನು ಹುಡುಕ್ತಾ ಇರ್ತಾರೆ. ಬಟ್ ಅದು ಎಲ್ಲೂ ಕೂಡ ಸಿಗ್ತಾ ಇರೋದಿಲ್ಲ. ನೆಕ್ಸ್ಟು ಹಾಕಿದ ತಕ್ಷಣ ಅವರು ಹಿಂದೆ ತಿರುಗಿ ನೋಡಿದ ತಕ್ಷಣ ಅಲ್ಲೇ ನಿಂತಿರ್ತಾರೆ ಚಿರು ಅವರು. ಬಟ್ ಈ ಕಡೆ ಚಿರು ಅವರು ಮತ್ತೆ ಬಚ್ಚಿಟ್ಕೊಂಡು ಬಿಟ್ಟಿರ್ತಾರೆ. ಇದನ್ನು ನೋಡಿ ದೀಪ ಅವರು, ಇಲ್ಲ ಹೇಗಾದರೂ ಮಾಡಿ ನಾನು ಮತ್ತೆ ಮೇಕಪ್ ಹಾಕ್ಕೊಳ್ಳೇಬೇಕು, ಮೇಕಪ್ ಹಾಕ್ಕೊಂಡು ನಾನು ಮತ್ತೆ ಪೂಜೆಗೆ ಹೋಗಿ ಕುತ್ಕೊಬೇಕು. ಹಸ್ಬೆಂಡ್ಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಡೌಟ್ ಬರೋ ರೀತಿ ಮಾತಾಡಬಾರ್ದು. ಯಾಕೆ ಅಂತ ಅಂದರೆ ಮೊದಲೇ ಡೌಟ್ ಬಂದುಬಿಟ್ಟಿದೆ. ಅದು ಅಲ್ಲದೆ ನಾನು ಸೌಂದರ್ಯನ ತಪ್ಪುಗಳನ್ನು ಎಲ್ಲನೂ ಕೂಡ ನಾನು ಮತ್ತೆ ಹಸ್ಬೆಂಡ್ ಮುಂದೆ ಇಡಬೇಕು. ಯಾಕೆ ಅಂತ ಅಂದರೆ ಅವರು ಈ ಮನೆಗೆ ತುಂಬಾ ದ್ರೋಹ ಮಾಡಿದ್ದಾರೆ. ಹಾಗೆ ಮಾವಂಗೂ ಕೂಡ ಅದೇ ರೀತಿ ನೋವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲನೂ ಕೂಡ ನಾನು ಅವ್ರಿಗೆ ಬುದ್ಧಿ ಹೇಳಿ, ತಿಳುವಳಿಕೆ ಹೇಳಿ ಎಲ್ಲನೂ ಕೂಡ ನಾನು ಅವ್ರಿಗೆ ಹೇಳಬೇಕು ಅಂತ ಅಂದ್ಬಿಟ್ಟು ದೀಪ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಚಿರು ಅವ್ರು ಮಾತ್ರ ತುಂಬಾ ಖುಷಿ ಪಡ್ತಾ ಇರ್ತಾರೆ. ನನ್ನ ಹಸ್ಬೆಂಡು ಅಂದ್ಕೊಂಡೆ ನನ್ನ ಮನೆ ಸುತ್ತನೇ ಅವರು ಓಡಾಡ್ಕೊಂಡಿದ್ರ, ಇಷ್ಟು ದಿನ ನನಗೆ ಗೊತ್ತೇ ಆಗಲಿಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಮುಂದೆ ಆದರೂ ನಾನು ದೀಪನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಆದರೆ ದೀಪಾಗೆ ಈ ಎಲ್ಲ ಸತ್ಯನೂ ಕೂಡ ಗೊತ್ತಾಗಿದೆ ಅಂತ ನಾನು ಹೇಳಬಾರ್ದು. ನಾನು ಇನ್ನು ಮುಂದಾದರೂ ಕೂಡ ಸಂಸಾರವನ್ನು ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ಕೊಂಡು ರೂಮ್ನಲ್ಲಿ ಆನಂದ ಪಾಶವನ್ನು ಹಾಕೊಂಡು ಕೂತಿರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯಗೊಳ್ಳುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.